ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಚಿತ್ರಾಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ರೀಸೆಂಟ್ ಆಗಿ ನಡೆದ ಒಂದು ಘಟನೆ ನಮ್ಮ ಕ್ಲೈಂಟ್ ಇದು. ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಬೇಬೀಸ್ನ ಮಾಡ್ಕೊಳ್ಳೋವಾಗ ಅಂತ ಹೇಳಿದ್ರೆ ಫಸ್ಟ್ ಬೇಬಿ ಅಥವಾ ಸೆಕೆಂಡ್ ಬೇಬಿ. ಸೊ ಒಮ್ಮೆ ನಿಮ್ಮ ಚಾರ್ಟ್ನ ಚೆಕ್ ಮಾಡಿಸ್ಕೊಳ್ಳಿ. ಮದುವೆಗಂತೂ ಕರೆಕ್ಟಾಗಿ ಜಾತಕ ತೋರಿಸಿರೋದಿಲ್ಲ, ಗಣಕೂಟಕ್ಕೆ ಹೋಗಿರ್ತೀರಾ. ಸೊ 36, 32 ಬಂದರೆ ಚೆನ್ನಾಗಿದೆ ಅಂತ ಹೇಳಿ ನೀವು ತಗೋಬಿಡ್ತೀರಾ. ಬಟ್ ಅಟ್ಲೀಸ್ಟ್ ಫಸ್ಟ್ ಬೇಬಿ ಸೆಕೆಂಡ್ ಬೇಬೀಸ್ಗೆ ಯಾರು ಟ್ರೈ ಮಾಡ್ತಾ ಇದ್ದಾರೆ ಈ ವಿಡಿಯೋ ನೋಡಲೇಬೇಕು. ಹಾಗೆ ಕೆಲವೊಂದು ಸಾರಿ ಮಕ್ಕಳಿಗೆ ಕೆಲವೊಂದು ದಶೆಗಳು ನಡೆಯುವಾಗ ತಂದೆ ತಾಯಿಗೆ ಖಂಡಿತ ಪ್ರಾಬ್ಲಮ್ಸ್ ಇರುತ್ತೆ. ಎಸ್ಪೆಷಲಿ ರಾಹು ದಶ, ಕೇತು ದಶ, ಶನಿ ದಶ ನಡೆಯುವಾಗ ತಂದೆ ತಾಯಿಗಳಿಗೆ ಅದು ಹೇಗಿರುತ್ತೆ ಮಕ್ಕಳ ಜಾತಕದಲ್ಲಿ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈ ಚಾರ್ಟ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ಲ, ಇವರ ತಂದೆ ನನಗೆ ನಾರ್ಮಲ್ ಯೂಶಲಿ ಯೂಟ್ಯೂಬ್ ನೋಡಿ ಅವರು ಕಾಲ್ ಮಾಡಿರೋದು. ಅವ್ರ ಹತ್ರ ಜಾತಕ ಇಲ್ಲ. ಅವರ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಆಗಿತ್ತು. ಸೊ ಹಾಗಾಗಿ ಪ್ರಾಪರ್ಟಿ ತಗೋಬೇಕು ಅಂಡ್ ಆ ಪ್ಲೇಸ್ ಓಕೆನಾ ಅಂತ ಹೇಳಿ. ಆ ಟೈಮಲ್ಲಿ ಅವತ್ತಿನ ಲಗ್ನದ ಪ್ರಕಾರ ಸೊ ಬಂದಿಲ್ಲ. ಏನಂತ ಹೇಳಿದ್ರೆ ಸರಿಯಾಗಿ ಬಂದಿಲ್ಲ ಚಾರ್ಟು ಅವತ್ತು. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ನಿಮ್ದು ಚಾರ್ಟ್ ಇಲ್ಲದೆ ಇರೋದ್ರಿಂದ ನಿಮ್ದು ಬೇಬಿ ಏನಾದರೂ ಇದ್ರೆ ಅವ್ರದ್ದು ಫಸ್ಟ್ ಬೇಬಿ ಇದ್ರೆ ಕೊಡಿ ಅಂತ ಹೇಳಿದೆ. ಫಸ್ಟು ಡಿಸ್ಕಷನ್ ಆದಮೇಲೆ ಅವರು ಲಾಸ್ಟಲ್ಲಿ ಕೊಟ್ಟಿದ್ದು ಈ ಚಾರ್ಟು. ಇಲ್ಲಿ ನೋಡಿ, ಸ್ಕ್ರೀನ್ ನೋಡಿ, ಯಾರೋ ರಿಸರ್ಚ್ ಮಾಡ್ತಿದ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ. 23 ನವೆಂಬರ್ 2023. ಸೊ ಟೈಮು 9 PM ಬ್ಯಾಂಗ್ಳೂರ್. ಲಗ್ನ ಬಂದು ಇವತ್ತು ಮಿಥುನ ಲಗ್ನ. ಇದು D1 ಚಾರ್ಟ್. ಸೊ ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾರೆ ಆಮೇಲೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಶುಕ್ರ ಮತ್ತೆ ಕೇತು ಇಲ್ಲಿ ಕೂತಿದ್ದಾರೆ. ಇಲ್ಲಿ 4th house ಅಲ್ಲಿ ಶುಕ್ರ ನೀಚ, ಅದ್ರ ಜೊತೆಗೆ ಕೇತು ಕೂತಿದ್ದಾರೆ. ನೆಕ್ಸ್ಟ್ ಲಗ್ನಾಧಿಪತಿ ಯಾರು? ಬುಧ ಗ್ರಹರು 6ನೇ ಮನೆಯಲ್ಲಿ ಕೂತಿದ್ದಾರೆ. ಹಾಗೆ ಕುಜ ಕಂಬಸ್ಟ್ ಆಗಿದ್ದಾರೆ. ಪ್ಲಸ್ ಸೂರ್ಯ ಗ್ರಹರು ಇಲ್ಲೇ ಕೂತಿದ್ದಾರೆ. ಕ್ಲಿಯರಾ? ನೆಕ್ಸ್ಟ್ ಅದಾದ ಮೇಲೆ 9ನೇ ಮನೆ ಶನಿ ಚಾರ್ಟ್ ಅಲ್ಲಿ. ನೆಕ್ಸ್ಟ್ ಮೀನರಾಶಿ ಚಂದ್ರ ರಾಹು ಒಟ್ಟಿಗಿದೆ ಈ ಒಂದು ವ್ಯಕ್ತಿ, ಈ ಪುಟ್ಟ ಮಗು ಜಾತಕದಲ್ಲಿ. ಹಾಗೆ ಗುರು ರೆಟ್ರೋಗ್ರೇಡ್. ಸೊ ನಿಮ್ಗೆ ಪ್ರತಿ ಬಾರಿ ನನ್ನ ಚಾನೆಲ್ನ ನೋಡ್ತಾ ಇದ್ದೆ, ನಾನು ತುಂಬಾ ಸಾರಿ ಹೇಳಿರ್ತೀನಿ ಗುರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಗೈಡೆನ್ಸ್ ಸಿಗಲ್ಲ ಅಂತ ಹೇಳಿ. ಈ ವ್ಯಕ್ತಿ, ಇವರ ತಂದೆ ಇದಾರಲ್ವಾ, ಇವರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ಆಸ್ ಎ ಡ್ರೈವರ್. IAS ಆಫೀಸರ್ಗೆ ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಪರ್ಸನಲ್ ಡ್ರೈವರ್ ಇವರು. ಓಕೆನಾ? ಇವ್ರು ಹೇಳ್ತಿರೋ ಪ್ರಕಾರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೆಲೆಕ್ಟ್ ಆದೆ ನಾನು ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇಲ್ಲಿ ನೋಡಿ, ಸ್ಕಾರ್ಪಿಯೋಸನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆಫಿನೆಟ್ಲಿ ಸೆಲೆಕ್ಟ್ ಆಗಿರೋದಿಲ್ಲ. ಸ್ಕಾರ್ಪಿಯೋ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು. ಸೊ ಬಿಹೈಂಡ್ ಏನೇನು ನಡೆದಿರುತ್ತೆ ಸೀಕ್ರೆಟ್ ಆಗಿ ಅಂತ ಹೇಳಿ, ಅದು ಬೇಡದೇ ಇರೋ ವಿಚಾರ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅವರು ಪ್ರಶ್ನಾ ಕುಂಡಲಿ ಓಪನ್ ಮಾಡಿದಾಗ ಪ್ರಾಪರ್ಟಿ ತಗೋಬೇಕು ಅಂತ ಹೇಳಿದ್ರು. ಬಟ್ ಪ್ರಶ್ನಾ ಕುಂಡಲಿನಲ್ಲಿ ಪ್ರಾಪರ್ಟಿ ಏನಿದೆ ಅಲ್ವಾ, ಅದು ಪೇಪರ್ ವರ್ಕ್ ಪ್ರಾಬ್ಲಮ್ ತೋರಿಸ್ತಾ ಇತ್ತು. ಮತ್ತೆ ಅದು ಬಿಹೈಂಡ್ ತುಂಬಾ ಜನ ಈ ಗೋಮಾಳ ಜಮೀನುಗಳಿಗೆ ಹಕ್ಕುಪತ್ರಗಳ ಆ ಥರ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಸೇಲ್ ಮಾಡಿದ್ದಾರೆ. ಅಗೇನ್ ಮಗುವಿನ ಚಾರ್ಟ್ ಅಲ್ಲಿ ನೋಡಿ, 4th house ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ಅವರ ಫಾದರ್ ಚಾರ್ಟ್ ಪ್ರಶ್ನಾ ಕುಂಡಲಿ ಕೇಳಿದಾಗ್ಲೂ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ಇಲ್ಲೂ ಕೂಡ ಕ್ಲಿಯರ್ ಆಗಿ ಸೊ ಪ್ರಾಬ್ಲಮ್ ಬರ್ತಾ ಇದೆ ಮಗುವಿನ ಚಾರ್ಟ್ ಅಲ್ಲಿ. ಓಕೆ, ಅದಾದ್ಮೇಲೆ ಅದು ಸಪ್ರೇಟ್ ಡಿಸ್ಕಷನ್. ಓಕೆ ಫೈನ್, ಸೈಡ್ಗಿಡಿ. ಸೊ ಅದಾದ್ಮೇಲೆ ಅವ್ರು ಇದು ಕೊಟ್ರು, ನಂದು ಮಗಳದು ಜಾತಕ ಇದೆ, ನೀವು ನೋಡೋ ಹಾಗಿದ್ರೆ ಬರೀ ಒಂದೇ ಒಂದು ಪ್ರಶ್ನೆಗೆ ನೋಡಿ, ಜಾತಕ ಪೂರ್ತಿ ಅನಾಲಿಸಿಸ್ ಬೇಡ ಅಂತ ಹೇಳಿ. ಓಕೆ, ಜಸ್ಟ್ ಒಂದೇ ಪ್ರಶ್ನೆ ಪ್ರಾಪರ್ಟಿದು. ಸೆಕೆಂಡ್ ಪಾಯಿಂಟ್, ಈ ಚಾರ್ಟ್ ನೋಡಿದ ತಕ್ಷಣ ಕೆಲವೊಂದು ನನ್ನ ಕಣ್ಣಿಗೆ ಬೀಳ್ತವೆ. ಅವೆಲ್ಲವು. ಸೊ ಹಾಗಾಗಿ ನಾನು ಹೇಳಿದೆ, ಸೆಕೆಂಡ್ ಬೇಬಿಗೆ ಏನಾದರೂ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳಿದೆ. ಈ ಚಾರ್ಟ್ ಇದು ಮಗುವಿನ ಜಾತಕ, ಇದು ಹುಡುಗಿ ಜಾತಕ. ಅಗೇನ್ ನಾನು ಅವ್ರದ್ದು ಹೆಸರು ಕೂಡ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಎಷ್ಟು ತಪ್ಪು ಮಾಡ್ತಾರೆ ಪೇರೆಂಟ್ಸು, ಅಥವಾ ಪುಸ್ತಕದ ಒಂದು ಜ್ಞಾನ ಯಾವತ್ತಿದ್ರು ಎಷ್ಟು ಡೇಂಜರ್ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ನೋಡಿ, ಚಾರ್ಟ್ ನೋಡಿದ ತಕ್ಷಣ ನಾನು ಕೇಳಿದ ಪ್ರಶ್ನೆ, ಸೆಕೆಂಡ್ ಬೇಬಿ ಏನಾದರೂ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ಆಲ್ರೆಡಿ ಶೀ ಇಸ್ ಕನ್ಸೀವ್. ಇವ್ರ ತಾಯಿ ಆಲ್ರೆಡಿ ಕನ್ಸೀವ್ ಆಗಿದ್ದಾರೆ. ಅವ್ರಿಗೆ 2 ಮಂತ್, ಶೀ ಇಸ್ ಕನ್ಸೀವ್, 2 ಮಂತ್ ಪ್ರೆಗ್ನೆಂಟ್. ಈ ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಏನಂತ ಹೇಳಿದ್ರೆ, ಇವ್ರಿಗೆ ಬರೋ ಸಿಬ್ಲಿಂಗ್ಸ್, ಇವರ ಹಿಂದೆ ಹುಟ್ಟೋ ಮಗುಗೆ ತೊಂದರೆ ಇದೆ ಅಂತ ಹೇಳಿ. ಸೊ ನಾ ಹೇಳಿದೆ, ಕರೆಕ್ಟಾಗಿ ಡಾಕ್ಟರ್ ಏನು ಟ್ರೀಟ್ಮೆಂಟ್ ತಗೊಂತೀರಾ ತಗೊಳ್ಳಿ, ಬಟ್ ಅಬೋಷನ್ ತೋರಿಸ್ತಾ ಇದೆ ಸರ್ ಅಂತ ನಾ ಹೇಳಿದೆ. ಸೊ ಇದು ಹೇಳಿದ್ದು ಜಸ್ಟ್ 20 ಡೇಸ್ ಬ್ಯಾಕು. ನನ್ನ ಹತ್ರ ಇಲ್ಲಿ ಚಾರ್ಟ್ ಕೂಡ ಇದೆ. ಅವ್ರು ನನಗೆ ಲಾಸ್ಟ್ ಯಾವಾಗ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ. ಸೊ ನನಗೆ ಅವರು ಮೆಸೇಜ್ ಮಾಡಿರುವಂತಹ ಡೀಟೇಲ್ಸ್ ಪ್ರಕಾರ ನಾನು ಇಲ್ಲಿ ತಗೊಂಡೆ. ಸೊ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಲ್ವಾ, 3ನೇ ತಾರೀಕಿದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಡಿಸೆಂಬರ್ 26ನೇ ತಾರೀಕು ನನಗೆ ಅವರು ಫಸ್ಟ್ ಕನ್ಸಲ್ಟ್ ಮಾಡಿದ್ದಾರೆ. 2025 ಡಿಸೆಂಬರ್ 26ನೇ ತಾರೀಕು ನನಗೆ ಕನ್ಸಲ್ಟ್ ಮಾಡಿದ್ದಾರೆ. ಇವತ್ತು ಸೆಕೆಂಡ್ ಕನ್ಸಲ್ಟ್ ಮಾಡಿರೋದು ಅವರು ನನಗೆ
ಜಾನ್ವರಿ 2ನೇ ತಾರೀಕು ನನಗೆ ಕನ್ಸಲ್ಟ್ ಮಾಡಿದ್ದಾರೆ ಫ್ರೈಡೆ. ಸೊ ಡಿಸೆಂಬರ್ 26 ನಾನು ಪ್ರಿಡಿಕ್ಟ್ ಮಾಡಿದ್ದು ವಿತಿನ್ ದಿಸ್ ಪೀರಿಯಡ್ ಆಫ್ ಟೈಮ್ ಅಲ್ಲೇನೆ ಪ್ರಾಬ್ಲಮ್ ಕ್ಲಿಯರ್ ಆಗ್ಬಿಟ್ಟಿದೆ. ಆದ್ರೆ ಈ ಜಾತಕ ಪೂರ್ತಿ ವಿಶ್ಲೇಷಣೆ ಅವ್ರು ನನ್ನ ಹತ್ರ ಕೇಳಿಲ್ಲ. ಅವ್ರದ್ದೇನೊಂದು ಪ್ರಶ್ನೆ ಇತ್ತಲ್ವಾ ಅಷ್ಟೇನೆ. ಬಟ್ ಈ ಜಾತಕ ನೋಡಿದ ತಕ್ಷಣ ನಾನು ಹೇಳಿದ್ದೆ ಸಿಬ್ಲಿಂಗ್ಸ್ಗೆ ತೊಂದರೆ ಇದೆ ಅಥವಾ ಅಬಾರ್ಟ್ ಆಗುತ್ತೆ ಅಂತ ಹೇಳಿ. ಫೆಬ್ರವರಿ ಸಾರಿ 2ನೇ ತಾರೀಕು ಜಾನ್ವರಿ 2ನೇ ತಾರೀಕು ಫ್ರೈಡೆ ಅವರು ನನಗೆ ಮತ್ತೆ ಕನ್ಸಲ್ಟ್ ಮಾಡಿದಾಗ ಎಸ್ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ. ಡಾಕ್ಟರ್ ಕೂಡ ಅವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಇದೇನಪ್ಪಾ ಅಂತ ಹೇಳಿದ್ರೆ ಪ್ರಶ್ನಾ ಕುಂಡಲಿನಲ್ಲೂ ಹಾಗೆ ತೋರಿಸ್ತಾ ಇರುತ್ತೆ ಮತ್ತೆ ನಮ್ಮ ಜನ್ಮ ಜಾತಕದಲ್ಲಿ. ಅದಕ್ಕೆ ಹೇಳ್ತೀನಿ ನಾನು ಯೂಶಲಿ ನಮ್ಗೆ ಕೆಲವೊಂದು ದಶಗಳು ನಡೆಯುವಾಗ ನಮ್ಮ ತಾಯಿಗೆ ತೊಂದರೆ ಆಗುತ್ತೆ, ನಮ್ಮ ತಂದೆಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಯಾರ್ದು ಡೇಟ್ ಆಫ್ ಬರ್ತ್ಗಳು ಇಲ್ವೋ ಅವ್ರದ್ದು ಮಕ್ಕಳ ಮುಖಾಂತರ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಇನ್ನು ನವಾಂಶಕ್ಕೆ ಬರೋಣ. ನವಾಂಶದ ಲಗ್ನ, ಸೊ ಇವ್ರದ್ದು ಮೇಷ ಲಗ್ನ ಆಗಿದೆ, ರಾಹು ಅಲ್ಲೇ ಇದ್ದಾರೆ. ಸೊ ರಾಹು ಕೇತುಗಳು ವರ್ಗೋತ್ತಮ ಆಗಿದ್ದಾರೆ, ಅಲ್ಲೇ ಇದ್ದಾರೆ. ನೆಕ್ಸ್ಟ್ ಅವ್ರದ್ದು 4th ಹೌಸ್ ಅಲ್ಲಿ ಶುಕ್ರ ಇದ್ದಾರೆ. ನವಾಂಶ ಮಾತಾಡ್ತಾ ಇದ್ದೀನಿ ನಾನು. ಯಾಕೆ ನವಾಂಶ ನೋಡಿದೆ, ಜಸ್ಟ್ ಜನ್ಮ ಜಾತಕ ನೋಡ್ಬಿಟ್ಟು ಇವ್ರಿಗೆ ಮನೆ ಯೋಗ ಇಲ್ಲ ಅಥವಾ ಇವ್ರಿಗೆ ತುಂಬಾ ದೊಡ್ಡ ಮನೆ ಯೋಗ ಸಿಗುತ್ತೆ, ಇದೆಲ್ಲ ರಾಂಗ್ ಪ್ರಿಡಿಕ್ಟ್ ಹೇಗ್ ಮಾಡ್ತಾರೆ ಅಂತ ಹೇಳಿ. ನವಾಂಶದಲ್ಲಿ 6ನೇ ಮನೆಯಲ್ಲಿ ಅವ್ರಿಗೆ ಸೂರ್ಯ ಕೇತು ಇದೆ. ಅದಾದ ನಂತರ ಶನಿ 8ನೇ ಮನೆಯಲ್ಲಿದ್ದಾರೆ. ನೆಕ್ಸ್ಟ್ ಚಂದ್ರ, ಸೊ 9ನೇ ಮನೆ, 11ನೇ ಮನೆ ಬುಧ ಮಹಾದಶ. ಈಗ ಮಗುವಿಗೆ ಬುಧ ಮಹಾದಶನೇ ನಡೀತಾ ಇದೆ. ನವಾಂಶದಲ್ಲಿ ಬುಧ ಗ್ರಹರು 11ನೇ ಮನೆಯಲ್ಲಿ ಇದ್ದಾರೆ. ಬಟ್ ಇಲ್ಲಿ ಲಗ್ನಾಧಿಪತಿ ನೋಡಿ, ಲಗ್ನ ಲಾರ್ಡು ಸೊ ಎಲ್ಲಿ ಕೂತಿದ್ದಾರೆ, 6th ಹೌಸ್ ಅಲ್ಲಿ. ಯೂಶಲಿ ಏನ್ ಹೇಳ್ತೀವಿ, ಲಗ್ನ ಲಾರ್ಡು 6, 8, 12 ಅಲ್ಲಿ ಕೂತ್ಕೋಬಾರ್ದು. ಇಫ್ ಇನ್ ಕೇಸ್ 12th ಹೌಸ್ ಅಲ್ಲಿ ಕೂತ್ಕೊಂಡ್ರು ಪರವಾಗಿಲ್ಲ, 6 and 8 ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ, ಪ್ರಾಬ್ಲಮ್ಯಾಟಿಕ್ಸ್ ಆಗುತ್ತೆ. ಮೇಡಮ್ ಈ ಜಾತಕದಲ್ಲಿ 3ನೇ ಮನೆ ಸಿಬ್ಲಿಂಗ್ಸ್ಗೆ ತಗೊಳ್ಳೋದಾದ್ರೆ 3ನೇ ಮನೆಯನ್ನು ಮಾತ್ರ ತಗೋಬೇಕು ನೀವು. ಯಾವುದು ಸಿಂಹ ರಾಶಿ ಮನೆಯ ಅಧಿಪತಿನ ಮಾತ್ರ ತಗೋಬೇಕು. ಯಾಕೆ ನೀವು ಅದನ್ನ ನೋಡಿದ ತಕ್ಷಣ ಹೇಳಿದ್ರಿ ಅಂತ ಹೇಳಿದ್ರೆ, ನವಾಂಶ ನೋಡಿ, ನವಾಂಶದಲ್ಲಿ ಎಲ್ಲಿದ್ದಾರೆ. ಸೊ ನವಾಂಶ ನೋಡಿ ನೀವು ಫೈನಲ್ ಆಗಿ ಏನಕ್ಕೆ ಒಂದು ನಿರ್ಧಾರಕ್ಕೆ ಬರಬೇಕು. ಸೊ ಅರ್ಥ ಆಯ್ತಲ್ಲ. ರಿಸರ್ಚ್ ಯಾರಾದ್ರೂ ಮಾಡ್ತಾ ಇದ್ರೆ ಮಾಡಿ. ಅಗೇನ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಯಾರ್ಯಾರಿಗೆ ಸಾಡೆ ಸಾತಿ ನಡೀತಾ ಇರುತ್ತೋ ಟ್ರಾನ್ಸಿಟ್ ಅಲ್ಲಿ, ಸೊ ಇದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಗೆ ಏನಾದ್ರು ದಶ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಎಸ್ಪೆಷಲಿ ತಾಯಿಗೆ ತುಂಬಾನೇ ತೊಂದರೆ ಆಗುತ್ತೆ ಸಾಡೆ ಸಾತಿ ನಡೆಯುವಾಗ. ಸಾಡೆ ಸಾತಿ ನಡೀತಿದ್ದು ರಾಹು ದಶ ಸೂರ್ಯ ದಶ ನಡೀತಿದೆ ಅಂದ್ರೆ, ಇಫ್ ಇನ್ ಕೇಸ್ ಚಾರ್ಟ್ ಅಲ್ಲಿ ಒಳ್ಳೆ ಪ್ಲೇಸ್ ಇಲ್ಲ ಅಂದ್ರೆ ತಂದೆಗೂ ಕೂಡ ಸಮಸ್ಯೆಗಳಾಗುತ್ತೆ. ಲಾಸ್ ಆಗೋದು, ಬಿಸ್ನೆಸ್ ಲಾಸ್ ಆಗೋದು, ಆಕ್ಸಿಡೆಂಟ್ಗಳಾಗೋದು, ಪೊಲೀಸ್ ಕೇಸುಗಳಾಗೋದು, ಹಣ ಕಳ್ಕೊಳ್ಳೋದು, ಈ ತರ. ಆದ್ರೆ ಇದೇ ದಶ ನಿಮ್ಮ ದಶಾಂಶ ಅಥವಾ ನಿಮ್ಮ ಒಂದು ನವಾಂಶದಲ್ಲಿ ಚೆನ್ನಾಗಿದ್ರೆ, ಸೊ ಡೆಫಿನೆಟ್ಲಿ ಅದೇ ಟೈಮಲ್ಲಿ ಕೂಡ ಸಾಡೆ ಸಾತಿ ನಮ್ಗೆ ವಿಪರೀತ ಹಣನೂ ಕೊಡುತ್ತೆ, ಪ್ರಾಪರ್ಟಿ ಮನೆ ಎಲ್ಲವನ್ನು ಕೊಡುತ್ತೆ. ಸೊ ಇವ್ರು ಕೇಳಿದ್ದು ಡಿಸೆಂಬರ್ 26 ನೋಡಿ. ವಿತ್ ಇನ್ ದಿಸ್ ಪ್ರಿಡಿಕ್ಷನ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ಮತ್ತೆ ಕ್ಲೈಂಟು ಶಾಕ್ ಆಗ್ಬೇಕು, ಬರಬೇಕು. ಶಾಕ್ ಇನ್ ದ ಸೆನ್ಸ್ ಇನ್ ಎ ಗುಡ್ ವೇ. ಸೊ ಅವತ್ತು ಅವ್ರು ಏನಾದ್ರು ಅವತ್ತು ನಾನು ಗೈಡೆನ್ಸ್ ಮಾಡಲಿಲ್ಲ ಅಂದಿದ್ರೆ ಈ ಪ್ರಾಬ್ಲಮ್ ಇತ್ತಲ್ಲ, ಇದು ಇನ್ನೂ ದೊಡ್ಡ ಮಟ್ಟದ ಆಗ್ತಾ ಇತ್ತು. ಇಮಿಡಿಯೇಟ್ ಆಗಿ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ವಿಚಾರ ಹೇಳ್ತೀನಿ ಬನ್ನಿ. ಇದೇ ಮಗುವಿಗೆ ನೋಡಿ, ಮಗುವಿಗೆ ಜಾತಕದಲ್ಲಿ ಗುರು ಫೇವರಬಲ್ ಇಲ್ಲ. 11ನೇ ಮನೆ ಗುರು, ಆದ್ರೆ ಗುರು ರೆಟ್ರೋಗ್ರೇಡ್. ಸೊ ತುಂಬಾ ಸರಿ ಹೇಳ್ತಾ ಇರ್ತೀನಿ ಏನಂತ ಹೇಳಿ. ಸೊ ಜಾತಕದಲ್ಲಿ ಗುರು ಬಲ ಅಥವಾ ಜನ್ಮ ಜಾತಕದಲ್ಲಿ ಗುರು ಫೇವರಬಲ್ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಅಗೇನ್ ನವಾಂಶದಲ್ಲಿ ಗುರು ಯಾರ ಜೊತೆ ಕೂತಿದ್ದಾರೆ, ಕುಜನ್ ಜೊತೆ ಗುರು ಕೂತಿದ್ದಾರೆ. ಬಟ್ ಹಿಂದೆ ಮುಂದೆ ಮನೆಗಳಲ್ಲೂ ಕೂಡ ಗ್ರಹಗಳು ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲೂ ಕಂಪ್ಲೀಟ್ ಆಗಿ ರಾಹು ಆಕ್ಸಿಸ್ ಅಲ್ಲಿ ಮತ್ತೆ ಕೇತು ಆಕ್ಸಿಸ್ ಅಲ್ಲಿ ಪ್ಲಾನೆಟ್ ಹೇಗೆ ಲಾಕ್ ಆಗಿದೆ ಅಂತ ಹೇಳಿ, ಇದು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಈಗ 2ನೇ ಪ್ರಶ್ನೆ, ಈ ಕಡೆ ನ್ಯೂರಾಲಜಿ ಕಡೆ ಬರೋಣ. ತುಂಬಾ ಸರಿ ಹೇಳಿದೀನಿ, ನಿಮ್ಮ ಮಕ್ಕಳಿಗೆ ನೀವೇ ಡಿಸಿಷನ್ ತಗೋಬೇಡಿ. ಯಾವತ್ತಿದ್ರೂ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗೇಬೇಕು. ನೀವೇ ಡಾಕ್ಟರ್ ಆದ್ರೂ ಸೊ ಹೋಗ್ಲೇಬೇಕಾಗುತ್ತೆ ಕೆಲವೊಂದ್ ಸಾರಿ. ಸೊ ಹಾಗಾಗಿ ಮಗು ಆಲ್ರೆಡಿ 25 ನವೆಂಬರ್ 25, 2023 7 and 7 ಕೋಡಲ್ಲಿ ಹುಟ್ಟಿರೋದು ಆಲ್ರೆಡಿ ಇಲ್ಲಿ ಕೇತು ಪ್ರಭಾವ ಎತ್ತಿ ತೋರಿಸ್ತಾ ಇದೆ. ನೆಕ್ಸ್ಟ್ ಮಗುವಿನ ಹೆಸರು ಸ್ಪೆಲ್ಲಿಂಗ್ ಮಾಡ್ತೀರಿ ನೋಡ್ಕೊಳ್ಳಿ ನಾನು. ಸೊ ಇದು ಪೇರೆಂಟ್ಸ್ ಮಾಡ್ಕೋತೀರಾ ಅಥವಾ ಗೊತ್ತಿಲ್ಲ. ಸೊ ಅಥವಾ ಏನು ಹಣ ಉಳಿಸ್ಲಿಕ್ಕೆ ಮಾಡ್ತೀರಾ ಗೊತ್ತಿಲ್ಲ. ಕೆಲವೊಂದ್ ಹತ್ರ ಹಣ ನಾವು ಸ್ಪೆಂಡ್ ಮಾಡ್ಲೇಬೇಕಾಗುತ್ತೆ. ಸೊ ಇದು ಮಗುವಿನ ಹೆಸರು ಲಕ್ಷಿತಾ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಎಲ್ಲಾ ಸಾರಿನೂ ಈ ಅರ್ಧಂಬರ್ಧ ಯೂಟ್ಯೂಬ್ ವಿಡಿಯೋಸ್ ನೋಡ್ಬಿಟ್ಟು HIT ಹಿಟ್ ಇದ್ರೆ ಸೊ ವೆರಿ ಗುಡ್ ಅಂತ ಹೌದು, ವೆರಿ ಗುಡ್. ಯಾವಾಗ ಪಿರಮಿಡ್ ನಂಬರ್ ಕರೆಕ್ಟ್ ಆಗಿ ಬಂದಾಗ ಮಾತ್ರ. ನೋಡಿ ಈ ಮಗುವಿನ ಜಾತಕದಲ್ಲಿ ಸೊ ಚಾಲ್ಡಿಯನ್ನು 23 ಬರುತ್ತೆ. ಇದನ್ನ ನೋಡಿನೇ ಮೋಸ್ಟ್ಲಿ ಇವರು ಹಿಟ್ಟಿರ್ತಾರೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಪಿರಮಿಡ್ ನಂಬರು 44, 8. ತುಂಬಾ ಸರಿ ಹೇಳ್ತಾ ಇರ್ತೀನಿ, ಪಿರಮಿಡ್ ನಂಬರು ಬರಬಾರ್ದು, 8 ಬರಬಾರ್ದು, 4 ಬರಬಾರ್ದು ಅಂತ ಹೇಳಿ. ತೊಂದ್ರೆ ಇಲ್ಲ. ಸೊ ಈಗೇನು ತೊಂದರೆ ಆಗೋದಿಲ್ಲ. ಮತ್ತೆ ಬರ್ತಾರೆ, ಮಗು ಓದ್ತಾ ಇಲ್ಲ, ಮಗುಗೆ ಮಾತು ಬರ್ತಾ ಇಲ್ಲ, ಮಗುಗೆ ಹೆಲ್ತ್ ಇಶ್ಯೂಸು.
ಆಲ್ರೆಡಿ ಬುಧ ಮಹಾದಶ ದಶಾಂಶದಲ್ಲಿ ಚೆನ್ನಾಗಿಲ್ಲ ಈ ಜಾತಕಕ್ಕೆ. ಆಲ್ರೆಡಿ ಪ್ರಾಬ್ಲಮ್ಯಾಟಿಕ್ ತೋರಿಸ್ತಾ ಇದೆ, ನೀಚ ಆಗಿದೆ. ಬಟ್ ಇಲ್ಲಿನೂ ಪ್ರಾಬ್ಲಮ್ಯಾಟಿಕ್ ತೋರಿಸಿದಾಗ ಏನಾಗುತ್ತೆ, ಆಟಿಸಮ್ ಜಾಸ್ತಿ ಆಗುತ್ತೆ. ಅಂದ್ರೆ ಮಾತು ತೊದಲಿಕೆ, ಮಾತು ಬರ್ದೇ ಇರೋದು, ಮರ್ತೋಗೋದು, ಇದೆಲ್ಲವೂ ಬರುತ್ತೆ. ಅದ್ರ ಜೊತೆಗೆ ಹೆಸರು. ತುಂಬಾ ಸಾರಿ ಹೇಳಿದೀನಿ ನೋಡಿ, ನ್ಯೂಮರಾಲಜಿ ಬೇರೆ ಇಲ್ಲ, ಆಸ್ಟ್ರಾಲಜಿ ಬೇರೆ ಇಲ್ಲ. ಬಟ್ ಆಸ್ಟ್ರಾಲಜಿಗೆ ಪವರ್ ಜಾಸ್ತಿ. ಯಾಕಂತ ಹೇಳಿದ್ರೆ ಪಿನ್ ಟು ಪಿನ್ ಪಾಯಿಂಟ್ ವರ್ಗೂ ಹೋಗ್ತೀವಿ. ಬಟ್ ನ್ಯೂಮರಾಲಜಿ ನಿಮಗೆ ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ವೋ ಅವ್ರಿಗೆ ಸೊ ತುಂಬಾ ಬೆಸ್ಟ್ ಅಂತ ಹೇಳಿ. ಇಲ್ಲಿ ನೋಡಿ, ಈಗ ಅವರು ಇನ್ಶಿಯಲ್ ಇರದೆ ಎಲ್ಲರೂ ಮನೆಗಳಲ್ಲಿ ಕರೀಲಿಕ್ಕೆ ಆಗಲ್ವಲ್ಲ, ಸೊ ಹಾಗಾಗಿ ಅವಾಗ ಅವರು ಲಕ್ಷಿತ ಅಂತ ಕರೀತಾರೆ. ಸೊ ಅವರು ಲಕ್ಷ ಬೇಕು ಅಂತ ತಗೊಂಡ್ರೋ, ಲಕ್ಷಿತ ಎಲ್ಲಿ ನೋಡಿ ತಗೊಂಡ್ರೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನ್ಯೂಮರಾಲಜಿನಂತೂ ಕನ್ಸಲ್ಟ್ ಮಾಡ್ಲಿಲ್ಲ ಇವರು, ಇವರೇ ಓನ್ ಆಗಿ ಟ್ರೈ ಮಾಡ್ಕೊಂಡಿರೋದಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಬಟ್ ಇಲ್ಲಿ ನೋಡಿ, ಇವರ ಲಕ್ಷಿತ ಅಂತ ಬರೀ ಇಷ್ಟೇ ಕರೆದ್ರೆ ಪಿರಮಿಡ್ ನಂಬರ್ ಆವಾಗ 4 ಬರುತ್ತೆ. ಅವಾಗ್ಲೂ ಪ್ರಾಬ್ಲಮೇ. ಸೊ ಹಾಗಾಗಿ ಇಲ್ಲೂ ಪ್ರಾಬ್ಲಮ್ ತೋರಿಸ್ತಾ ಇದೆ. ಇಲ್ಲೂ ಇವರು ಫುಲ್ ನೇಮಲ್ಲೂ ರಿಜಿಸ್ಟ್ರೇಷನ್ ನೇಮಲ್ಲೂ ಪ್ರಾಬ್ಲಮೇ. ಇಲ್ಲಿ ಸೊ ಕಾಲಿಂಗ್ ನೇಮಲ್ಲೂ ಪ್ರಾಬ್ಲಮೇ. ಸೊ ಅಗೇನ್ ಮಗುಗೆ ಲೋ ಗ್ರೇಡ್ ಅಲ್ಲಿ ಮಿಸ್ ಆಗಿರೋ ನಂಬರ್ಸ್ ಕಾಂಬಿನೇಷನ್ ಇಲ್ಲ. ಈ ತರ ತುಂಬಾ ಜನ ಪೇರೆಂಟ್ಸು ನಿಮ್ಮಗಳಿಗೆ ನೀವೇ ತಪ್ಪು ಮಾಡ್ಕೋತೀರಾ. ಹಾಸ್ಪಿಟಲ್ಗೆ ಅಥವಾ ಆ ಪ್ರೆಗ್ನೆನ್ಸಿಯಿಂದ ಡೆಲಿವರಿ ಟೈಮ್ ವರ್ಗೂ ಎಷ್ಟು ಲಕ್ಷಗಳು ಖರ್ಚು ಮಾಡ್ತೀರಾ. ಒಂದು ಪುಟ್ಟ ನೇಮ್, ಯಾವುದೇ ನ್ಯೂಮರಾಲಜಿಸ್ಟ್‌ಗಳಾಗ್ಲಿ ಮಿನಿಮಮ್ 5-10 ಈ ಬಿಟ್ವೀನ್ನೇ ಇರ್ತಾರೆ ಫೀಸು. ಬಟ್ 10,000 ಎಲ್ಲ ನೇಮ್‌ಗೆ ಅವ್ರು ಚಾರ್ಜ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಕರ್ಮ. ಇಲ್ಲಿ ಗುರು ಚೆನ್ನಾಗಿಲ್ವಲ್ಲ, ಅಷ್ಟಿಲ್ಲ. ಓಕೆನಾ? ಸೊ 5-6-7 ಈ ಮಧ್ಯೆನೇ ಇರುತ್ತೆ. ಬಟ್ ಬಿ ಕೇರ್‌ಫುಲ್. ಮಗುಗೆ ನೀವು ಏನ್ ಕೊಡ್ತಿರೋ ಬಿಡ್ತಿರೋ, ಫಸ್ಟ್ ಬೇಸಿಕ್ ಕರ್ಮಗಳನ್ನ ಕ್ಲಿಯರ್ ಮಾಡ್ಬಿಡಿ. ಒಂದು ಒಳ್ಳೆ ಹೆಸರು ಕೊಟ್ಬಿಡಿ. ಮಿಕ್ಕಿದ್ ನೀವ್ ಏನಾದ್ರೂ ಮಾಡ್ಕೊಳ್ಳಿ. ನೋಡಿ ಚಾರ್ಟ್ ಅಲ್ಲಿ ಎಷ್ಟು ಪ್ರಾಬ್ಲಮ್ಯಾಟಿಕ್ ಚಾರ್ಟ್. ಅಗೈನ್ ಹುಟ್ಟೋವಾಗ್ಲೇ 7.5 ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸೊ ಖಂಡಿತ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಮಗುಗೆ ತುಂಬಾನೇ ಮೆಂಟಲ್ ರಿಲೇಟೆಡ್ ಇಶ್ಯೂಸ್, ಅಗೇನ್ ಮರ್ಕ್ಯುರಿ ದಶ ನಡೀತಾ ಇರೋದ್ರಿಂದ ಬ್ಯಾಡ್ ನೇಮ್ ಇದೆಲ್ಲ ಬರುತ್ತೆ. ಈ ಮಗುವಿಗೆ ಡೆಫಿನೆಟ್ಲಿ ಸಿಬ್ಲಿಂಗ್ಸು ಸೊ ಫಸ್ಟ್ ಸಿಬ್ಲಿಂಗ್ ಇರೋದಿಲ್ಲ, ಸೆಕೆಂಡ್ ಇರೋದಿಲ್ಲ, ಥರ್ಡ್ ಈ ಹಿಂದೆ ಬರೋ 3 ಮಕ್ಕಳಿಗೆ ಇರೋದಿಲ್ಲ ಅಥವಾ ತೊಂದರೆ ಇದೆ ಈ ಜಾತಕದಲ್ಲಿ. ಸೊ ಹಾಗೆ ಇಲ್ಲಿ ನ್ಯೂಮರಾಲಜಿ ಪ್ರಕಾರ ಇನ್ನ ಪವರ್ ಆಫ್ ನೇಮ್ ಇಲ್ವೇ ಇಲ್ಲ. ಅಂಡ್ ಎಲ್ಲಾ ನ್ಯೂಮರಾಲಜಿಸ್ಟ್‌ಗಳು ಸೊ ಕ್ಯಾಟಗರಿ ವೈಸ್ ಚೆಕ್ ಮಾಡ್ತಾರೆ ಅಂತಾನೂ ಕೂಡ ಹೇಳಕ್ ಆಗೋದಿಲ್ಲ. ಸೊ ಬಿ ಕೇರ್‌ಫುಲ್. 2026 ಅಲ್ಲಾದ್ರೂ ನಿಮ್ಮ ಮಕ್ಕಳಿಗೆ ರಾಹುದಶ, ಶನಿದಶ, ಕೇತುದಶ, ಚಂದ್ರದಶ, ಸೂರ್ಯದಶ ಇವುಗಳು ನಡೀತಿದೆ ಅಂತ ಹೇಳಿದ್ರೆ ಆಸ್ ಎ ಪೇರೆಂಟ್ಸ್ ಬಿ ಕೇರ್ಫುಲ್. ಅಥವಾ ನೀವು ಯಾರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಇದ್ದೀರಾ, ಈ ನಂಬರಲ್ಲಿ ಹುಟ್ಟಿರೋರಿಗೆ 2026 ಗುಡ್ಡು ಬ್ಯಾಡು ಪ್ರತಿಯೊಬ್ಬರಿಗೂ ಪರ್ಸನಲ್ ಮಂತ್ ಚೇಂಜ್ ಆಗುತ್ತೆ, ಪರ್ಸನಲ್ ಇಯರ್ ಚೇಂಜ್ ಆಗುತ್ತೆ. ಸೂರ್ಯ ಎಲ್ಲರಿಗೂ ಬೇಕು. 8ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಹಾಗಾದ್ರೆ ಅವ್ರಿಗೆ ಲೈಫೇ ಇಲ್ವಾ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ವರ್ಷ 8ನೇ ತಾರೀಕಲ್ಲಿ ಹುಟ್ಟಿರೋರೆ ವಿಪರೀತ ಟಾಪ್ ಲೆವೆಲ್ಗೆ ಹೋಗೋ ಸಾಧ್ಯತೆ ಹೈಲಿ ಇದೆ. ಅದನ್ನೇ ಹೇಳಿದ್ದು ಸೀಕ್ರೆಟ್ ಅಂತ ಹೇಳಿ. ಸೊ ಪ್ರತಿ ಒಬ್ರಿಗೂ ಮಂತ್ ಚೇಂಜ್ ಆಗುತ್ತೆ. ಹಾಗಾಗಿ ಈಗ ನೋಡಿ, ಮೀನರಾಶಿಯಲ್ಲಿ ಹುಟ್ಟಿರೋರು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದೀರಾ. ಎಲ್ಲಾರ್ಗೂ ಪ್ಲಸ್ಸಾ, ಎಲ್ಲಾರ್ಗೂ ಮೈನಸ್ಸಾ? ಇಲ್ಲ. ದಶಗಳು ನಡೀತಾ ಇರುತ್ತೆ, ಕಾರ್ಮಿಕ್ ಕನೆಕ್ಷನ್ಸ್ ಬೇರೆ ಇರುತ್ತೆ. ಈ ಚಾರ್ಟ್ ಅಲ್ಲಿ ನೋಡಿ, ಈ ಮಗುವಿನ ಜಾತಕದಲ್ಲಿ ಸೊ 4th ಹೌಸ್ ಕ್ಲಿಯರ್ ಆಗಿದೆ. 4th ಹೌಸ್ ಕೇತು ಇದ್ರೆ ಡೆಫಿನೆಟ್ಲಿ ಮದರ್ಗೆ ಪ್ರಾಬ್ಲಮ್ಯಾಟಿಕ್ ಅಥವಾ ಅವೇ ಫ್ರಮ್ ದ ಹೋಮ್. ಅಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಹೇಳ್ಬೇಕು. ಈ ಚಾರ್ಟ್ ನೋಡಿದ ತಕ್ಷಣ ನಾನು ಫಸ್ಟ್ ಪ್ರಿಡಿಕ್ಟ್ ಮಾಡಿದ್ದು ಮಗು ಅಜ್ಜಿ ಮನೇಲಿ ಏನಾದ್ರು ಇದ್ದಾರಾ ಅಥವಾ ಪ್ಲಾನ್ ಆಗಿದೆ ಅಂದ್ರೆ ಇದು ಮಗು ಆಲ್ರೆಡಿ ಅಜ್ಜಿ ಮನೇಲಿದೆ. ಏನೋ ರೀಸನ್ಸ್ ಅವ್ರ ಪರ್ಸನಲ್. ಎರಡನೇದು ಬಂದು ಇವ್ರಿಗೆ ಸಿಬ್ಲಿಂಗ್ಸ್ ಇರೋದಿಲ್ಲ. ಇದೆರಡೇ ಪಾಯಿಂಟ್ ಹೇಳಿ ನಾನು ಆ ಸೆಷನ್ ಅಲ್ಲಿಗೆ ಎಂಡ್ ಮಾಡಿದ್ದೆ. ಬಿಕಾಸ್ ಅವ್ರು ತಗೊಂಡಿದ್ದು ಜಸ್ಟ್ ಅವ್ರ ಪ್ರಾಪರ್ಟಿ ಬಗ್ಗೆ. ಬಟ್ ಅಗೇನ್ 26ರಿಂದ ಸೊ ವಿತಿನ್ ಎಷ್ಟು ಒಂದು ವಾರ 10 ದಿವಸದಲ್ಲಿ ಮತ್ತೆ ಕಾಲ್ ಬಂದಿದೆ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಅವ್ರಿಗೆ ಗುರು ಚೆನ್ನಾಗಿರುತ್ತೆ, ಅದಕ್ಕೇನೆ ಕನ್ಸಲ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಸೊ ಮೊದಲನೇ ಮಗು ಆಗ್ತಾ ಇದೆಯಾ, ಎರಡನೇ ಮಗು ಆಗ್ತಾ ಇದೆಯಾ, ಮಕ್ಕಳು ಆಗ್ತಾ ಇರೋವಾಗ ಸೊ ಅದರಿಂದ ಏನಾದ್ರೂ ಸಮಸ್ಯೆಗಳಿದ್ವಾ, ಅದಕ್ಕೆ ಏನಾದ್ರೂ ಸಣ್ಣ ಪುಟ್ಟ ರೆಮಿಡಿಗಳು ಮಾಡ್ಕೋಬೇಕಾ ಅಂತ ಹೇಳಿ. ಗುರು ಚೆನ್ನಾಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಸಿಕ್ಕರು ಕೂಡ ಇಂಟು 3 ಪಟ್, ಅದರಲ್ಲೂ ಗುರು ರೆಟ್ರೋಗ್ರೇಡ್ ಇದ್ರೆ ಇಂಟು 3 ಪಟ್ ರೆಮಿಡಿ ಮಾಡಬೇಕು. ಇವ್ರಿಗೆ 1 ತಿಂಗಳಲ್ಲಿ ಆಗೋದು ಅವ್ರಿಗೆ 3 ತಿಂಗಳು, ಇವ್ರಿಗೆ 1 ವರ್ಷದಲ್ಲಿ ಆಗೋದು ಅವ್ರಿಗೆ 3 ವರ್ಷ. ಪೇಷನ್ಸ್ ಯಾರಿಗಿದೆ? ಸೊ ಬಿ ಕೇರ್ಫುಲ್. ನೇಮ್ಸ್ಗಳನ್ನ ಇಡೋವಾಗ ದಯವಿಟ್ಟು ಈ ಸ್ಟೈಲಿಶ್ನ ನೋಡಕ್ ಹೋಗ್ಬೇಡಿ, ಮಗು ಲೈಫ್ನ ನೋಡಿ. ಸೊ ಹಾಗಾಗಿ ನೇಮ್ಗಳ ಇಡುವಾಗ ಬಿ ಕೇರ್ಫುಲ್. ಅಂಡ್ ಈ ವರ್ಷ ತುಂಬಾನೇ ಆಕ್ಸಿಡೆಂಟ್ಗಳಾಗುತ್ತೆ. ಅದು 2026 ಹೇಳಿದೀನಿ. ಮತ್ತೆ ಮಾರ್ಚ್ 19ನೇ ತಾರೀಕು ನಮ್ಗೇನು ಯುಗಾದಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕೂಡ ಕುಜರಾಹು ಒಟ್ಟಿಗೆ ಇರೋದ್ರಿಂದ ಸೊ ಅದು ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಫೋಕಸ್ ಮಾಡೋದಲ್ಲ. ಆಕ್ಸಿಡೆಂಟ್ ಆಗುತ್ತೆ, ಫೈರ್ ಆಕ್ಸಿಡೆಂಟ್ಗಳು, ಬೆಂಕಿ ಅವಘಡಗಳು, ಅದ್ರ ಕಡೆ ಫೋಕಸ್ ಮಾಡೋದಕ್ಕಿಂತ ನಿಮ್ ವೆಹಿಕಲ್ ನಂಬರ್ ಚೆನ್ನಾಗಿದೆಯಾ, ಏನಾದ್ರೂ ಇಂಪಾರ್ಟೆಂಟ್ ಅಥವಾ ಲಾಂಗ್ ಟ್ರಾವೆಲ್ ಹೋಗ್ತಾ ಇರೋವಾಗ ಸೊ ಟಿಕೆಟ್ ಬುಕ್ಗಳಾಗ್ತಾ ಇರೋವಾಗ ನೀವು ಯಾವ ಡೇಟಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಟ್ರಾವೆಲ್ ಮಾಡಿ ಬರಬೇಕು, ಇಂಪಾರ್ಟೆಂಟ್ ಇದು ಹೋಗ್ಲೇಬೇಕು ಅಂದಾಗ ಹೋಗಿ. ಓಕೆ, ನಿಮ್ಮ ಕೈಲಿ ಆಪ್ಷನ್ ಇದೆ ಅಂದಾಗ ನೀವು ನೋಡ್ಕೊಳ್ಳಿ. ಸೊ ಈ ಲಾಸ್ಟ್ 4 ಡಿಜಿಟ್ನ ನೋಡ್ಬಿಟ್ಟು ವೆಹಿಕಲ್ ನಂಬರ್ನ ನೀವೇ ಸೆಲೆಕ್ಟ್ ಮಾಡಬೇಡಿ. ಆ್ಯಂಡ್ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡುವಾಗ ಬಿ ಕೇರ್ಫುಲ್. ಇವನ್ ಪ್ರಾಪರ್ಟೀಸ್ ಕೂಡ ಸೊ ಅದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾಗಿ
ಬಿ ಕೇರ್‌ಫುಲ್. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ದೇವಿನ ಆಕ್ಟಿವೇಟ್ ಮಾಡ್ಕೋಬೇಕು, ಸೊ ಅಥವಾ ಹೇಗೆ ಮಿಸ್ಟೇಕ್ ಆಗುತ್ತೆ, ದಶ ಚೆನ್ನಾಗಿಲ್ದೇ ಇರುವಾಗ ಯಾರ್ಯಾರು ಬಂದು ದೀಕ್ಷೆ ಕೊಡ್ತಾರೆ, ಎಲ್ಲೆಲ್ಲಿ ದೀಕ್ಷೆ ತಗೊಂತೀರಾ, ಅಥವಾ ಯಾವ ದೇವಿನ ಹೆಚ್ಚು ಆರಾಧನೆ ಮಾಡಿ ಮನೇಲಿ ಪ್ರಾಬ್ಲಮ್ ಮಾಡ್ತೀರಾ, ಮನೇಲಿ ಇರೋರ್ಗೆ ತೊಂದರೆ ಕೊಡ್ತೀರಾ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಈ ಚಾರ್ಟಲ್ಲಿ ಮೇಜರ್ ಆಗಿ ಸೊ 2 ಪಾಯಿಂಟ್ ಅಷ್ಟೇ ಎಕ್ಸ್‌ಪ್ಲೇನ್ ಮಾಡಿದೆ ಈ ಚಾರ್ಟಲ್ಲಿ. ಇನ್ನೂ ತುಂಬಾ ವಿಚಾರಗಳಿವೆ. ಗುರು ದೃಷ್ಟಿ ಬಿದ್ದಿದೆ ಇದೆಲ್ಲ ದಯವಿಟ್ಟು ಥಿಯರಿಗೆ ಹೋಗ್ಬೇಡಿ. ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್‌ಗೆ ಬನ್ನಿ. ಆಗುತ್ತಾ? ಆಗಲ್ವಾ? ಆಗುತ್ತಂದ್ರೆ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ಅಷ್ಟೇ ಸಿಂಪಲ್. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇದು ನಾನೊಂದು ನಿಮ್ಗೆ ಅವೇರ್‌ನೆಸ್‌ಗೋಸ್ಕರ ಈ ಡೀಟೇಲ್ಸ್ ಕೊಟ್ಟಿರೋದು ಅಷ್ಟೇನೆ. ನವೆಂಬರ್ 25, 2023 ರಾತ್ರಿ 9 ಗಂಟೆ ಬೆಂಗಳೂರು. ಸೊ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಇದ್ರಲ್ಲಿ ಇನ್ನೂ ತುಂಬಾ ವಿಚಾರಗಳಿವೆ. ಅದು ಬೇರೆ ವಿಚಾರ. ಸೊ ಹಾಗಾಗಿ ಬಿ ಕೇರ್‌ಫುಲ್. ಯಾರಾದ್ರೂ ಕನ್ಸೀವ್ ಇದೀರಾ ಆಲ್ರೆಡಿ ಅಂತ ಹೇಳಿದ್ರೆ ದಯವಿಟ್ಟು ಕಾಳಿ ಮಂತ್ರಗಳನ್ನ ಹೇಳ್ಕೋಬೇಡಿ. ಹಾಗೆ ಆಂಜನೇಯನ ಮಂತ್ರಗಳು ಅಥವಾ ಸುಂದರಕಾಂಡ ಪಾರಾಯಣ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಟಾಪ್ ಮಾಡಿ. ನೀವು ಮಾಡೋ ಮಿಸ್ಟೇಕ್ಸು ನೆಕ್ಸ್ಟ್ ಮಗು ಹುಟ್ಟಿದ್ಮೇಲೆ ಬರ್ತೀರಾ. ನನ್ನ ಮಗು ಮದುವೆ ಜೀವನ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ. ಇಲ್ಲಿಂದಾನೇ ರೂಟಿಂದಾನೇ ಪ್ರಾಬ್ಲಮ್ ಮಾಡ್ಕೊಂಡು ಫ್ರೂಟ್ ಕೊಡಿ ಅಂದ್ರೆ ಎಲ್ಲಿಂದ ಬರುತ್ತೆ? ಸೊ ಹಾಗಾಗಿ ಬಿ ಕೇರ್‌ಫುಲ್. ಪ್ಲಾನ್ ಮಾಡ್ಕೊಳ್ಳಿ. ಸೊ ಯಾರಾದ್ರೂ ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತಿದ್ದೀರಾ? ಆಲ್ರೆಡಿ ಬೇಬಿ ನೇಮ್ಸ್ ಇಟ್ಬಿಟ್ಟಿದೀವಿ. ಸೊ ತೊಂದರೆ ಇದೆಯಾ? ತೊಂದರೆ ಇದ್ರೆ ಕರೆಕ್ಷನ್ ಡೆಫಿನೆಟ್ಲಿ ಬೇಕಾಗುತ್ತೆ. ಚಾರ್ಟ್ ಹೇಗಿರುತ್ತೋ ಹಾಗೇನೆ ನೇಮ್ಸ್ ಬರುತ್ತೆ. ಸಿಂಪಲ್. ಚಾರ್ಟಲ್ಲಿ ಜುಪಿಟರ್ ಚೆನ್ನಾಗಿದ್ರೆ ಇಲ್ಲಿ ಯಾರೋ ಒಬ್ರು ಬಂದು ನಿಮ್ಗೆ ಒಳ್ಳೆ ಹೆಸರು ಕೊಡ್ತಾರೆ. ಚಾರ್ಟಲ್ಲಿ ಜುಪಿಟರ್ ಚೆನ್ನಾಗಿಲ್ವಾ ಅಂದ್ರೆ ಇಲ್ಲ. ಸೊ ಅದು ಬಿಟ್ಬಿಟ್ಟು ಈ ನಂಬರಲ್ಲಿ ಹುಟ್ಟಿದ್ರೆ ಕೋಟಿ, ಯಾವ ನಂಬರಲ್ಲಿ ಹುಟ್ಟಿದ್ರು ಕೋಟಿ ಕೋಟಿ ಬರೋದಿಲ್ಲ. ನಿಮ್ಗೆ ಬರಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಡೆಫಿನೆಟ್ ಆಗಿ ಬರುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಕ್ಕೆ ಟ್ರೈ ಮಾಡಿ. ಚೀಟ್ ಮಾಡುವಂತಹ ಜನಗಳೇ ಜಾಸ್ತಿ ಪಬ್ಲಿಕ್ ಅಲ್ಲಿ. ಸೊ ಬಿ ಕೇರ್‌ಫುಲ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು. ಧನ್ಯವಾದಗಳು.